ಸ್ವಾಧ್ಯಾಯ ಮತ್ತೆ ಸಜ್ಜನ ಸಾಂಗತ್ಯ ಅಂತ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ನಮ್ಮ ಪ್ರೀತಿಯ ನಮ್ಮ ನಾರಾಯಣ್ ಸತ್ಯೇಂದ್ರ ಕುಮಾರ್ ಸರ್ ಅವರು ನಮ್ಗೆಲ್ರಿಗೂ ಹೇಳ್ತಾರೆ. ಸ್ವಾಧ್ಯಾಯ ಅಂದ್ರೇನು, ಸ್ವಾಧ್ಯಾಯ ಹೇಗೆ ಮಾಡಬೇಕು ಅನ್ನೋದಾಗ್ಲಿ, ಸಜ್ಜನ ಸಾಂಗತ್ಯ ಅಂದ್ರೆ ನಾವೆಲ್ಲರೂ ಇದೀವಲ್ಲ, ಇದೇ ಸಜ್ಜನ ಸಾಂಗತ್ಯ ಅಂತ ನಾನು ಹೇಳ್ತೀನಿ. ಎಲ್ಲ ಸಹೃದಯರು, ಎಲ್ಲ ಆತ್ಮ ಬಂಧುಗಳು ಇಲ್ಲಿದ್ದೀರಿ, ಹೊಸಬರು ಬಂದಿದ್ದೀರಿ. ನಮ್ಮ ಕಾರ್ಯಕ್ರಮವನ್ನು ವೀಕ್ಷಿಸಿರುವಂಥವ್ರು ಎಲ್ಲರಿಗೂ ಕೂಡ ಒಳ್ಳೆಯ ಒಂದು ಮಾಹಿತಿಯನ್ನ ನಮ್ಮ ನಾರಾಯಣ್ ಸತ್ಯೇಂದ್ರ ಕುಮಾರ್ ಸರ್ ಅವರು ನಡೆಸ್ಕೊಡ್ತಾರೆ, ಹೇಳ್ತಾರೆ. ನಾರಾಯಣ್ ಸರ್, ದಯವಿಟ್ಟು ನಿಮಗೆ ಸ್ವಾಗತ ಸರ್. ಸರ್, ಇದ್ರ ಬಗ್ಗೆ ನೀವು ಹೇಳಬೇಕು, ಸ್ವಾಧ್ಯಾಯದ ಬಗ್ಗೆ ಹಾಗೂ ಸಜ್ಜನ ಸಾಂಗತ್ಯ ಅಂದ್ರೆ ಏನು, ಯಾತಿಕೆ ಮಾಡಬೇಕು ನಾವು, ಇದೆಷ್ಟು ನಮಗೆ ಅನುಕೂಲ ಅನ್ನೋದ್ರ ಬಗ್ಗೆ ನೀವು ಎಲ್ರಿಗೂ ಹೇಳಬೇಕಾಗಿ ಪ್ರಾರ್ಥನೆ ಮಾಡ್ತೀನಿ ಸರ್. ಸರ್, ಅನ್ಮ್ಯೂಟ್ ಆಗಿದೆ. ಸಾರಿ, ಅನ್ಮ್ಯೂಟ್ ಮಾಡ್ಕೊಳ್ಳಿ ಸರ್. ಸರ್, ಮ್ಯೂಟ್ ಆಗಿದೆ ಸರ್. ಓ, ಯಾಕೆ ಸರ್? ಮ್ಯೂಟ್ ಆಯ್ತು ಮೇಡಮ್. ನಮಸ್ಕಾರ. ನಮಸ್ಕಾರ ನಮಸ್ತೆ ಸರ್. ನಮಸ್ಕಾರ. ಇವತ್ತಿನ ದಿವಸ ಪರಮಪಿತ ಬ್ರಹ್ಮರ್ಷಿ ಭತ್ರಿಜಿ ಅವರು, ಬಾಬಾರವರಿಗೆ ನಮಸ್ಕರಿಸಿ, ರಂಗನಾಥ್ಜಿ ಅವ್ರಿಗೂ ನಾನು ನಮಸ್ಕಾರವನ್ನು ತಿಳಿಸಿ ಈ ದಿನದ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇನೆ. ಈ ದಿನದ ನನಗೆ ಒಂದು ಸಬ್ಜೆಕ್ಟ್ ಏನ್ ಕೊಟ್ಟಿದ್ದೀರಾ, ಸ್ವಾಧ್ಯಾಯ ಹಾಗೂ ಸಜ್ಜನ ಸಾಂಗತ್ಯ. ಇದು ಬಹಳ ವಿಸ್ತಾರವಾದ ಸಬ್ಜೆಕ್ಟು. 10 ನಿಮಿಷ 15 ನಿಮಿಷದಲ್ಲಿ ಮಾಡಿ ಅಂತಂದ್ರೆ ಹೇಗ್ ಮಾಡೋದು ಮೇಡಮ್? ಬಹಳ ಕಷ್ಟ ಆಗುತ್ತೆ. ಆದ್ರೂ ಇವತ್ತು ನಿಮ್ಗೆ ನಮಸ್ಕಾರ ಕೇಳ್ತಾ ಇದ್ದೀನಿ. ಇವತ್ತಿನ ದಿವಸ ಬಂದಿರುವಂತ ಎಲ್ಲ ಹೊಸ ಬಂಧುಗಳಿಗೆ ಮಾಸ್ಟರ್ಸ್ ಅಂತ, ಎಲ್ರೂ ನಮ್ಮಲ್ಲಿ ಒಂದು ಪದ್ಧತಿ ಇದೆ, ಮಾಸ್ಟರ್ಸ್ ಅಂತ ಕರೆಯೋದು. 21 ದಿವಸದಲ್ಲಿ ನೀವು ಮಾಸ್ಟರ್ಸ್ ಆಗಿ ಹೋಗ್ಬೇಕು ಅಂತ. 21 ಅನ್ನೋದು ಏನಕ್ಕೆ? 21 ಅಂದ್ರೆ 2+1 3 ಅಂತಂದ್ರೆ ಗುರು ಅಂತ ಅಂದ್ರೆ ಅಲ್ಲಿಗೆ ನೀವು ಪರಿಣಿತಿ ಸಾಧಿಸ್ಕೊಂಡು ನೀವು ಮುಂದಕ್ಕೆ ಬರ್ತೀರಾ ಅಂತ. ಸೊ ಒಂದು ಪರಿವರ್ತನಾ ಆಯೋಗ ನಡೆಯುವಂತ ಒಂದು 21 ದಿವಸ ಮಹತ್ವದ ದಿವಸಗಳಾಗಿರ್ತವೆ. ದಯವಿಟ್ಟು ಯಾರು ಈ ಕಾರ್ಯಕ್ರಮದಲ್ಲಿ 21 ದಿನಗಳು ಮಿಸ್ ಮಾಡ್ಕೋಬೇಡಿ. ಕೇವಲ 4ರಿಂದ 5:30 6 ಗಂಟೆ ಅಷ್ಟೊತ್ತು ಒಂದು ಸ್ವಲ್ಪ ಈ ಸಮಯವನ್ನು ಇಲ್ಲಿ ವಿನಿಯೋಗಿಸಿ ಒಂದು ಹೊಸದಾದ ಒಂದು ವಿನೂತನವಾದಂತ ಒಂದು ಪರಿವರ್ತನವನ್ನ ತಗೊಳ್ಳಿ. ಸೊ ಜೀವನದಲ್ಲಿ ಬಹಳಷ್ಟು ಬದಲಾವಣೆಗಳನ್ನ ನಾವು ಕಂಡ್ಕೋಬೇಕು. ಸೊ ಪ್ರತಿಯೊಬ್ರು ಸಮಥಿಂಗ್ ಇಸ್ ಡಿಫರೆಂಟ್ ಅನ್ಕೋಬೇಕು. ಸಮಥಿಂಗ್ ಡಿಫರೆಂಟ್ ಅಂತಂದ್ರೆ ಒಂದು ವ್ಯತ್ಯಾಸ ಕಾಣಬೇಕು, ನಿಮ್ಮಲ್ಲಿ ಒಂದು ವಿಶಿಷ್ಟತೆ ಕಾಣಬೇಕು. ವಿ ಡೂ ಇಂಪಾಸಿಬಲ್ಸ್ ಇಮಿಡಿಯೇಟ್ಲಿ ಬಟ್ ಮಿರಾಕಲ್ ಟೇಕ್ಸ್ ಲಿಟಲ್ ಲಾಂಗರ್ ಅನ್ನೋದು ನಿಮ್ಮ ಧ್ಯೇಯ ಇರಬೇಕು. ಯಾವ ಕೆಲಸ ಬೇಕಾದ್ರೂ ಸಾಧಿಸ್ಬೋದು. ಇಲ್ಲಿ ಸಣ್ಣ ವಯಸ್ಸಿನವ್ರು ಯಾರು ಇಲ್ಲ, ಎಲ್ಲ ವಯಸ್ಸಾದವರು, ವೃದ್ಧರು ಇದ್ದಾರೆ, ಬಟ್ ಮಿಡ್ಲ್ ಏಜ್ನವರು ಇದ್ದಾರೆ, ಎಲ್ಲ ಇದ್ದಾರೆ. ನಾವು ಏನ್ ಸಾಧಿಸ್ಬೋದು, ಇದನ್ನೆಲ್ಲ ಸಾಧಿಸೋದಕ್ಕೆ ಸಹಕಾರ ಆಗತ್ತೆ. ಹಾಗೆ ಸ್ವಾಧ್ಯಾಯ ಅಂತಂತಂದ್ರೆ ಏನು? ಇಟ್ಸ್ ಎ ಸೆಲ್ಫ್ ಸ್ಟಡಿ. ಇದು ಸೆಲ್ಫ್ ಸ್ಟಡಿ ಅನ್ನೋದು ಯಾವಾಗ ಬರ್ತದೆ? ವಯಸ್ಸಾಗ್ತಾ ಬಂದಾಗೆ ನಾವು ಸೆಲ್ಫ್ ಸ್ಟಡಿ ನಾವು ಮಾಡ್ಕೋಬೇಕಾಗತ್ತೆ. ನಮ್ಮ ಅಂತರಂಗವನ್ನ ಓಪನ್ ಮಾಡ್ಕೊಳ್ಳೋದಕ್ಕೆ ಬೇಕಾಗತ್ತೆ. ಒನ್ಸ್ ಓನ್ ರೀಡಿಂಗ್ ಅಂತ ನಮ್ಮನ್ನ ನಾವೇ ಒಂದು ಓದ್ಕೊಳ್ಳೋದಕ್ಕೆ ಸಹಾಯ ಮಾಡ್ಕೊಳ್ಳುವಂಥದ್ದು, ನಮಗೆ ತಾವೇ ಓದೋದನ್ನ ಅಭ್ಯಾಸ ಮಾಡ್ಕೊಳ್ಳುವಂಥದ್ದು. ಸ್ವಾಧ್ಯಾಯದಿಂದ ಏನೇನು ಸಿಗ್ಬೋದು ನಮಗೆ? ಆತ್ಮಚಿಂತನೆ, ಆತ್ಮ ಮಂಥನ, ಆತ್ಮ ವಿಮರ್ಶನ, ಆತ್ಮ ಬೋಧನ, ಇವೆಲ್ಲ ಆಗತ್ತೆ. ಇದಕ್ಕೆ ಬದಲು ಇವನ್ನೆಲ್ಲ ನಾವು ಮಾಡ್ಕೋತಾ ಬಂದಾಗ ನಮಗೆ ಏನು ಅಂತಂದ್ರೆ, ಒಂದು ಸ್ಕ್ಯಾನ್ ಅಂತ ಒಂದು ಪದ ಹೇಳ್ತೀನಿ ನಾನು, ಬಹಳ ಜನಗಳಿಗೆ ಈ ಪದ ಹೇಳ್ತಾ ಇರ್ತೀನಿ. SCAN, ಸ್ಕ್ಯಾನ್ ಅಂತಂದ್ರೆ ಎಸ್, ಸೆನ್ಸ್, ಕಲೆಕ್ಟ್, ಅಡಾಪ್ಟ್ ಅಂಡ್ ನೋಟಿಫೈ. ಸೆನ್ಸ್ ಮಾಡಬೇಕು. ನಾವು ಯಾವ್ದು ವಿಷಯಗಳನ್ನ ನಾವು ಗ್ರಹಿಸ್ತೀವಿ ಅದು ಸೆನ್ಸ್ ಮಾಡೋದು ಅಂತ. ಆಮೇಲೆ ಅದನ್ನ ಕಲೆಕ್ಟ್, ಸಂಗ್ರಹ ಮಾಡ್ಕೋತೀವಿ. ನೀವು ಯಾವುದೋ ಒಂದು ಲೆಕ್ಚರ್ ಪ್ರೋಗ್ರಾಮ್ನ ನೀವು ಅಟೆಂಡ್ ಮಾಡ್ತಿದ್ದೀರಾ ಅಂದ್ರೆ ಆ ಕಾರ್ಯಕ್ರಮದಲ್ಲಿ ಉಪನ್ಯಾಸಕ 10 ಗ್ರಂಥಗಳನ್ನ ಓದಿರ್ತಾನೆ, 10 ಗ್ರಂಥಗಳನ್ನ ಆಳವಾಗಿ ಅಭ್ಯಾಸ ಮಾಡಿರ್ತಾನೆ. ಅದು ಒಂದು ಬಿ ಕಾಂಪ್ಲೆಕ್ಸ್ ಕ್ಯಾಪ್ಸೂಲ್ ತರ ಇರುತ್ತೆ. ನಮಗೆ ಒಂದು ಉಪನ್ಯಾಸನ ನಾವು ಅಟೆಂಡ್ ಮಾಡೋದು ಅದು ನಮಗೆ ಬಹಳ ಮುಖ್ಯವಾಗಿರ್ತದೆ. ಅದನ್ನ ನಾವು ಕಲೆಕ್ಟ್ ಮಾಡ್ಕೋತೀವಿ. ಅದನ್ನ ನಾವು ಅಡಾಪ್ಟ್ ಮಾಡ್ಕೊಳ್ಳೋದು ಅಂದ್ರೆ ನಮ್ಮ ಜೀವನದಲ್ಲಿ ಅದನ್ನ ಅಳವಡಿಸ್ಕೊಳ್ಳುವಂಥದ್ದು.
ಅಂಡ್ ನೋಟಿಫೈ ಅಂದ್ರೆ ನಾವು ಏನ್ ತಿಳಿದಿದ್ದೀವಿ, ನಾವೇನ್ ಅಭ್ಯಾಸ ಮಾಡ್ಕೋತಾ ಇದ್ದೀವಿ ಅದನ್ನ ಇತರರಿಗೆ ತಿಳಿಸುವಂಥದ್ದು. ಇದು ಸ್ವಾಧ್ಯಾಯದ ಒಂದು ಪ್ರಮುಖವಾದಂತ ಅಂಗ ಆಗತ್ತೆ. ಮೊದಲು ಮಗು ಹುಟ್ಟಿದಾಗ ಏನ್ ಮಾಡುತ್ತೆ, ತಾಯಿ ಹೇಳ್ಕೊಡ್ತಾಳೆ, ಅದು ಅಧ್ಯಯನ. ತಾಯಿ ಪಾಠ ಹೇಳ್ಕೊಡ್ತಾಳೆ. ಅಮ್ಮ ಅನ್ನೋದೇನೋ, ಅಕ್ಕ ಅಂದ್ರೇನೋ, ಅನ್ನ ಅಂದ್ರೇನೋ, ತಿಂಡಿ ಅಂದ್ರೇನು, ಪ್ರತಿಯೊಂದು ಹೇಳಿ ತಿಳಿಸ್ಕೊಡ್ತಾ ಹೋಗ್ತಾಳೆ. ಅದಾದ್ಮೇಲೆ ಸ್ಕೂಲ್ಗಳಲ್ಲಿ ಶಾಲೆಗಳಲ್ಲಿ ಅವರು ಕಲಿತಾ ಹೋಗ್ತಾರೆ, ಅದು ಕಲಿಕೆ. ಅದಾದ ಮೇಲೆ ನಮ್ಗೇನಾಗತ್ತೆ, ಮುಂದಕ್ಕೆ ನಾವು ಹೋಗ್ತಾ ಈ ವಿದ್ಯೆಯಲ್ಲಿ ಬಹಳ ಗಮನ ಕೊಟ್ಟು ಕಲಿತೀವಿ, ಮಾಡ್ತೀವಿ. ಆದ್ಮೇಲೆ ಇಲ್ಲಿ ಇನ್ನೊಂದೇನಂದ್ರೆ ಸ್ವಾಧ್ಯಾಯದಲ್ಲಿ ನಾವು ಹೇಳ್ಬೇಕು ಅಂತಂದ್ರೆ ಬಹಳಷ್ಟು ವಿಷಯಗಳನ್ನ ನಾವು ಹಿರಿಯರಿಂದ, ಗುರುಗಳಿಂದ ಕಲ್ತ್ಕೋತೀವಿ. ಗುರುಗಳು ಬ್ರಹ್ಮರ್ಷಿ ಪತ್ರೆ ಗುರುಜಿ ಅವರು ಬರೆದಿರೋ ಎಷ್ಟೋ ಗ್ರಂಥಗಳು ನಮ್ಗೆ ಬಹಳ 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 ಅದ್ಭುತವಾಗಿ ಬಂದಿವೆ. ಅಂತ ಗ್ರಂಥಗಳನ್ನ ನಾವು ಓದಿದಾಗ ನಮ್ಗೆ ಸಾಕಷ್ಟು ವಿಷಯಗಳು ತಿಳುವಳಿಕೆ ಬರ್ತದೆ. ಈಗ ಪ್ರಾಯದಲ್ಲಿದ್ದಾಗ ಇವೆಲ್ಲ ನಮ್ಗೆ ಅಷ್ಟು ಅನ್ಸೋದಿಲ್ಲ. ಬರ್ತಾ ಏನೋ ಇದೆ ನಮ್ಮ ಜೀವನದಲ್ಲಿ, ನಾನೇನೋ ಸಾಧಿಸ್ಬೇಕು, ನಾನೇನೋ ಕಂಡಿಡ್ಕೋಬೇಕು. ಸೊ ಶ್ರದ್ಧಾವನ್ ಲಭತೆ ಜ್ಞಾನಂ ಅಂತಾರೆ. ಅಂದ್ರೆ ಯಾರಿಗೆ ಶ್ರದ್ಧೆ ಇರುತ್ತೆ ಅವ್ರಿಗೆ ಜ್ಞಾನ ಸಿಗುತ್ತೆ ಅಂತಾರೆ. ಅಂದ್ರೆ ದಯವಿಟ್ಟು ಯಾವುದೇ ವಿಷಯದಲ್ಲಿ ಆಗ್ಲಿ ಶ್ರದ್ಧೆ ತೋರಿಸಿ ಅದ್ರ ಕಡೆ ಗಮನ ಕೊಡಿ, ಖಂಡಿತ ನೀವು ಕಲಿತೀರಾ, ಸಾಧನೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಶ್ರದ್ಧಾವಾನ್ ಲಭತೆ ಜ್ಞಾನಂ ಅಂತ, ಅದನ್ನ ದಯವಿಟ್ಟು ಮಾಡೋಣ, ಅದನ್ನ ಕಲ್ತ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಅದಾದ್ಮೇಲೆ ಇನ್ನೊಂದೇನು ಅಂತಂದ್ರೆ, ಈ ಗುರುಗಳಿಂದ ಎಲ್ಲ ನಾವು ಕಲ್ತ್ಕೋತೀವಿ, ಮಾಡ್ತೀವಿ. ಅದ್ರ ಜೊತೆ ಇನ್ನೊಂದು ವಿಷಯ ಹೇಳ್ಬೇಕಾಗಿತ್ತು, ಗ್ರಂಥಾಲಯಗಳ ಬಗ್ಗೆ ನಮಗೆ ಹೇಳ್ಬೇಕಾಯ್ತು ಕೆಲವು ವಿಷಯಗಳನ್ನ. ಗ್ರಂಥಾಲಯಗಳಲ್ಲಿ ಒಂದು 4 ರೀತಿಯ ಗ್ರಂಥಾಲಯಗಳಿದೆ. ಇದು ಬಹಳ ಜನಕ್ಕೆ ಗೊತ್ತಿಲ್ಲ, ತಿಳುವಳಿಕೆ ಬೇಕಾಗಿರುವಂಥದ್ದು. ಒಂದು ರಾಷ್ಟ್ರೀಯ ಗ್ರಂಥಾಲಯ. ಪ್ರತಿ ದೇಶದಲ್ಲಿ ರಾಷ್ಟ್ರೀಯ ಗ್ರಂಥಾಲಯ ಅನ್ನೋದಿರುತ್ತೆ. ಅಲ್ಲಿ ಎಲ್ಲಿ ಯಾರು ಪಬ್ಲಿಷ್ ಮಾಡ್ತಾರೆ ಆ ಗ್ರಂಥಗಳನ್ನ 4 ಪ್ರತಿಗಳನ್ನ ಆ ಗ್ರಂಥಾಲಯಕ್ಕೆ ಕಳಿಸ್ಕೊಡ್ಬೇಕು. ನಮ್ಮ ಭಾರತದಲ್ಲಿ ನ್ಯಾಷನಲ್ ರಾಷ್ಟ್ರೀಯ ಗ್ರಂಥಾಲಯ ಕಲ್ಕತ್ತಾದಲ್ಲಿದೆ. ಅದೇ ರೀತಿಯಾಗಿ ಲೈಬ್ರರಿ ಆಫ್ ಕಾಂಗ್ರೆಸ್ ಅನ್ನೋದು ಇಡೀ ವಿಶ್ವದಲ್ಲೇ ದೊಡ್ಡ ಲೈಬ್ರರಿ, ಅದು ನಮ್ಮ ಅಮೆರಿಕಾದಲ್ಲಿ ಇದೆ. ಅದೇ ರೀತಿಯಾಗಿ ನಮ್ಮ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ವರ್ಲ್ಡ್ ಕಲ್ಚರ್, ನಮ್ಮ ಬೆಂಗಳೂರಿನಲ್ಲಿ ಇರುವಂತ ಈ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ವರ್ಲ್ಡ್ ಕಲ್ಚರ್, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಇದು ಮಲ್ಲೇಶ್ವರಂ 18th ಕ್ರಾಸ್ದಲ್ಲಿ ಇದೆ. ಇದು 17ನೇ ಪ್ರಪಂಚದ ಅತಿ ದೊಡ್ಡ ವಿಶೇಷ ಲೈಬ್ರರಿ ಅಂತ ಅನಿಸ್ಕೊಂಡಿದೆ. ಸಾಕಷ್ಟು ಜನ ಆ ಗ್ರಂಥಾಲಯಗಳಲ್ಲಿ ವಿಶೇಷವಾದಂತಹ ತರಬೇತಿ ಹೊಂದಿ 24 ಗಂಟೆ ಅಲ್ಲಿ ತೆಗೆದಿರುತ್ತೆ. ಅಲ್ಲಿನ ಸ್ಥಳೀಯದಲ್ಲಿರೋ ಕ್ಯಾಂಪಸ್ನಲ್ಲಿರೋರಿಗೆಲ್ಲ ಹೇಳ್ಕೊಡೋದಕ್ಕೆ ಸಹಾಯ ಮಾಡುತ್ತೆ. ಅದು ಒಂದು ರೀತಿ. ಅದಾದ್ಮೇಲೆ ಅಕಾಡೆಮಿಕ್ ಲೈಬ್ರರೀಸ್, ಒಂದು ರಾಷ್ಟ್ರೀಯ ಲೈಬ್ರರಿ ಆಯಿತು. ಅಕಾಡೆಮಿಕ್ಸ್ ಸ್ಕೂಲು ಕಾಲೇಜ್ಗಳಲ್ಲಿ ಇರುವಂಥದ್ದು, ಇದು ಕಾಲೇಜ್ಗಳಲ್ಲಿ ಕಂಪಲ್ಸರಿ, ಶಾಲೆಗಳಲ್ಲಿ ಲೈಬ್ರರಿ ಅಂತ ಇರುತ್ತೆ. ಮಕ್ಕಳಿಗೆ ಗ್ರಂಥಾಲಯಕ್ಕೆ ವಿಸಿಟ್ ಕೊಡುವಂಥದ್ದನ್ನ ನಾವು ಮಾಡಬೇಕು. ಇಲ್ಲಿ ಯಾರಾದ್ರೂ ಟೀಚರ್ಸ್ ಅನ್ನೋರಿದ್ರೆ ಗ್ರಂಥಾಲಯಗಳಲ್ಲಿ ವಾರದಲ್ಲಿ ಅಥವಾ ದಿನದಲ್ಲಿ ಒಂದು ಅರ್ಧ ಗಂಟೆ ಮಕ್ಕಳನ್ನ ಲೈಬ್ರರಿಗಳಲ್ಲಿ, ಗ್ರಂಥಾಲಯಗಳಲ್ಲಿ ಕೂತ್ಕೊಳ್ಳೋ ಒಂದು ಅಭ್ಯಾಸ, ಪರಿಪಾಠ ಮಾಡಿಸ್ಬೇಕು. ಅಲ್ಲಿ ಅದು ಓದೋ ಒಂದು ಅಭಿರುಚಿ ಬರುತ್ತೆ ಮಕ್ಕಳಿಗೆ. ಅದಾದ್ಮೇಲೆ ಪಬ್ಲಿಕ್ ಲೈಬ್ರರೀಸ್ ಯಾವುದು, ಪ್ರತಿಯೊಂದು ಊರು, ಪ್ರತಿಯೊಂದು ಗಲ್ಲಿಗಳಲ್ಲಿ, ಪ್ರತಿಯೊಂದು ಎಕ್ಸ್ಟೆನ್ಷನ್ಗಳಲ್ಲಿ ಸರ್ಕಾರ ಒಂದು ಗ್ರಂಥಾಲಯ ಮಾಡಿರುತ್ತೆ, ಪಬ್ಲಿಕ್ ಲೈಬ್ರರಿ ಅಂತ. ಅದು ಯಾರದ್ದು? ನಮ್ದು, ನಾವು ದುಡ್ಡು ಕೊಟ್ಟು ಕೊಟ್ಟಿರುವಂಥದ್ದು. ಒಂದೊಂದು ರೂಪಾಯಿನಲ್ಲಿ 5 ಪೈಸಾ ಅಥವಾ 7 ಪೈಸಾ ಅಷ್ಟು ಹಣ ಗ್ರಂಥಾಲಯಕ್ಕೆ, ಸಾರ್ವಜನಿಕ ಗ್ರಂಥಾಲಯಕ್ಕೆ ಅಂತ ನಾವು ಪ್ರಾಪರ್ಟಿ ಟ್ಯಾಕ್ಸ್ ಕಟ್ಟಿರ್ತೀವಲ್ಲ, ಅದ್ರಲ್ಲಿ ಹೋಗಿರುತ್ತೆ ದುಡ್ಡು. ಆ ದುಡ್ಡನ್ನ ಅವರು ಆ ಗ್ರಂಥಾಲಯಗಳಿಗೆ ವಿನಿಯೋಗ ಮಾಡ್ತಾರೆ. ಈ ಗ್ರಂಥಾಲಯಗಳಿಗೆ ನಾವು ಯಾರು ಹೋಗೋದೇ ಇಲ್ಲ. ಹೋದ್ರೆ ಯಾರಾದ್ರೂ ಕೆಲವರು ನ್ಯೂಸ್ ಪೇಪರ್ ಓದೋದಕ್ಕೆ, ಇಲ್ಲ ಅಡ್ವರ್ಟೈಸ್ಮೆಂಟ್ಸ್, ಅನ್ಎಂಪ್ಲಾಯ್ಡ್ ಸ್ಟೂಡೆಂಟ್ಸ್ ಹೋಗ್ತಾರೆ. ದಯವಿಟ್ಟು ಅದನ್ನ ಅಭ್ಯಾಸ ಮಾಡ್ಕೊಳ್ಳಿ. ನಾವು ದುಡ್ಡು ಕೊಟ್ಟು ಮಾಡಿರುವಂತ ಸಂಸ್ಥೆ, ಅಲ್ಲಿ ಅಟ್ಲೀಸ್ಟ್ ಒಂದು ವಾರದಲ್ಲಿ ಒಂದು ವಾರ, ಅದ್ರಲ್ಲಿ ಒಂದು ಅರ್ಧ ಗಂಟೆ, 1 ಗಂಟೆ, ಅದ್ರಲ್ಲಿ ಒಂದು 2 hours ಆ ಗ್ರಂಥಾಲಯದಲ್ಲಿ ಹೋಗಿ ಬರುವಂತ ಪರಿಪಾಠ ಮಾಡ್ಕೊಳ್ಳುವಂಥದ್ದು ಬಹಳ ಒಳ್ಳೇದು. ಅದಾದ್ಮೇಲೆ ಸ್ಪೆಷಲ್ ಲೈಬ್ರರೀಸ್ ಅಂತೀವಿ, ವಿಶೇಷವಾದಂತಹ ಗ್ರಂಥಾಲಯಗಳು. ಈಗ ಬಾಬಾ ಅಟಾಮಿಕ್ ರಿಸರ್ಚ್ ಸೆಂಟರ್ಸ್, ಇಂಡಸ್ಟ್ರಿಗಳಲ್ಲಿ BHEL, ಪ್ರತಿಯೊಂದು ಸಂಸ್ಥೆಗಳಲ್ಲೂ ವಿಶೇಷವಾದ ಸಂಶೋಧನಾತ್ಮಕವಾದಂತಹ ಗ್ರಂಥಾಲಯಗಳಿರುತ್ತೆ. ಆ ಗ್ರಂಥಾಲಯಗಳಲ್ಲಿ ವಿಶೇಷವಾದಂತಹ ವಿಷಯಗಳನ್ನ ಅಲ್ಲಿ ಕ್ರೋಢೀಕರಿಸಿ ಇಟ್ಟಿರ್ತಾರೆ. ಸೊ ಅಲ್ಲಿ ಯಾರಿಗೆ ಏನ್ ಬೇಕೋ ಅದನ್ನ ಇನ್ಫಾರ್ಮೇಶನ್ಸ್ ಕೊಡುವಂತ ಒಂದು ಸಿಸ್ಟಮ್ ಇಟ್ಕೊಂಡಿರ್ತಾರೆ. ಆಮೇಲೆ ನಾವು ವಿಷಯಗಳನ್ನ ನಾವು ಸೆಲೆಕ್ಟ್ ಮಾಡ್ಕೋಬೇಕಾದ್ರೆ ಅಂಡ್ ಆರ್ ನಾಟ್ ಕಾಂಬಿನೇಷನ್, ಬೂಲಿಯನ್ ಲಾಜಿಕ್ ಅಂತ ಕರೀತಾರೆ. ಅಂಡ್ ಆರ್ ನಾಟ್, ಇದಕ್ಕೆ ಹೇಗೆ ಹೇಳ್ಬೇಕಾಗತ್ತೆ ಅಂತಂದ್ರೆ, ಎಕ್ಸಾಂಪಲ್ ಇಲ್ಲೇ ನಾನು ಒಂದು ವಿಷಯ ಹೇಳ್ಬೇಕು ಅಂತಂದ್ರೆ, ಇಲ್ಲೇ ಇರೋರಲ್ಲೇ ಒಂದು 2 ಹೆಸರನ್ನ ಇಷ್ಟು ತಗೊಂಡು ಹೇಳ್ತೀನಿ. ಐ ವಾಂಟ್, ಯಾರು ತಪ್ಪು ತಿಳ್ಕೊಬೇಡಿ, ವಸುಧಾ ಶೇಷಾದ್ರಿ ಅಂಡ್ ರತ್ನ ಅವರು.
ಅಂದ್ರೆ ವಸುಧಾ ಶೇಷಾದ್ರಿ ಅವ್ರ ಬಗ್ಗೆ, ರತ್ನ ಅವ್ರ ಬಗ್ಗೆ ಮಾಹಿತಿ ಬೇಕು ಅಂತ. ಆರ್ ಅಂತಂದ್ರೆ ಐ ವಾಂಟ್ ಇನ್ಫಾರ್ಮೇಶನ್ ವಸುಧಾ ಶೇಷಾದ್ರಿ ಆರ್ ರತ್ನ, ಇವಿಬ್ರಲ್ಲಿ ಯಾರ ಬಗ್ಗೆ ನಾನು ತಿಳಿಸಿ ನನಗೆ ಅಂತ. ವಸುಧಾ ಶೇಷಾದ್ರಿ ನಾಟ್ ರತ್ನ, ವಸುಧಾ ಶೇಷಾದ್ರಿ ಅವ್ರಿಗೆ ಮಾತ್ರ ನಾವು ವಿಷಯ ತಿಳಿಸಿ, ಇನ್ನೊಬ್ಬ ರತ್ನ ಅನ್ನೋರ ಬಗ್ಗೆ ಬೇಡ. ಅಂಡ್ ಆರ್ ನಾಟ್ ಅಂದ್ರೆ ವಿಷಯಗಳನ್ನ ಹೀಗೆ ಕ್ರೋಢೀಕರಿಸಿ ಸೆಲೆಕ್ಷನ್ ಮಾಡ್ಕೊಳ್ಳುವಂಥದ್ದು, ಸೆಲೆಕ್ಟಿವ್ ಡಿಸಿಮಿನೇಷನ್ ಆಫ್ ಇನ್ಫಾರ್ಮೇಶನ್. ಇದನ್ನ SDI ಅಂತ ಕರಿತೀವಿ. ಈ ಇನ್ಫಾರ್ಮೇಶನ್ ನಾವು ತಗೊಳ್ಳೋದಕ್ಕೋಸ್ಕರ ಹೇಗ್ ಮಾಡ್ಬೇಕಾಗತ್ತೆ, ಇದು ವೆರಿ ಇಂಪಾರ್ಟೆಂಟ್. ನಾವು ಸೆಲೆಕ್ಟಿವ್ ಡಿಸಿಮಿನೇಷನ್ ಆಫ್ ಇನ್ಫಾರ್ಮೇಶನ್, ಯಾವ ವಿಷಯ ಬೇಕೋ ಅದನ್ನು ಮಾತ್ರ ನಾವು ನ್ಯಾರೋ ಸರ್ಚ್ ಮಾಡ್ಕೊಂಡಾಗ ನಮ್ಗೆ ಬರುತ್ತೆ. ಈಗ ಸ್ವಾಧ್ಯಾಯದಲ್ಲಿ ಏನಾಗುತ್ತೆ, ನಮ್ಗೆ ಯಾವ ಗ್ರಂಥ ಬೇಕು ಅದ್ರ ಬಗ್ಗೆ ನಾವು ವಿಮರ್ಶೆ ಮಾಡ್ಕೋಬೇಕಾಗತ್ತೆ, ಆತ್ಮಾವಲೋಕನ ಮಾಡ್ಕೋಬೇಕಾಗತ್ತೆ. ಅದು ಮಾಡ್ಕೊಂಡಾಗಷ್ಟೇ ನಮ್ಗೆ ಸಾಧ್ಯವಾದ್ದು. ಇದನ್ನ ಆವಾಗ ನಾವೇನ್ ಮಾಡ್ತೀವಿ, ವಿಶ್ವ ವಿಜೇತರಾಗಕ್ಕೆ ಸಾಧ್ಯ ಆಗತ್ತೆ. ಅದು ಇನ್ನೊಂದೇನು ಅಂದ್ರೆ, ಸ್ವಾಧ್ಯಾಯ ಅಂದ್ರೆ ವೇದ ಚಿಂತನೆ ಅಂತ. ವೇದಗಳ ಬಗ್ಗೆ ನಾವು ಯೋಚನೆ ಮಾಡಬೇಕು, ಧಾರ್ಮಿಕ ಗ್ರಂಥಗಳ ಬಗ್ಗೆ ಯೋಚನೆ ಮಾಡಬೇಕು ಅಂತ ಒಂದು ವಿಷಯಗಳು ಇರ್ತದೆ. ಈ ಒಳ್ಳೆಯದ್ರ ಬಗ್ಗೆ ಚಿಂತನೆ ಮಾಡುವಂತ ವಿಷಯಗಳಾಗತ್ತವೆ. ಈ ಶ್ರದ್ಧಾವಾನ್ ಲಭತೆ ಜ್ಞಾನಂ ಅನ್ನೋದು. Audio is not clear. ಸರ್ ಕೇಳಿಸ್ತಿಲ್ಲ ಸರ್? ಕೇಳಿಸ್ತಾ ಇದೆಯಾ ಸರ್? ಶ್ರೀಮತಿ ಹುಡುಗರು, ಆಡಿಯೋ ಇಸ್ ನಾಟ್ ಕ್ಲಿಯರ್. ನಾಗೇಶ್ ಸರ್, ಹಲೋ, ಈಗ ಕೇಳಿಸ್ತಾ ಇರ್ಬೇಕು ಮೇಡಮ್. ಇಲ್ಲ ಕೇಳಿಸ್ತಿತ್ತು ಸರ್, ಮೋಸ್ಟ್ಲಿ ಅವರಿಗೆ ಕೇಳಿಸ್ತಿಲ್ಲ ಅನ್ಸುತ್ತೆ. ಪ್ರಾಬ್ಲಮ್ ಆಗಿರ್ಬೇಕು. ಓಕೆ, ಇಲ್ಲ ಸರ್, ಇಲ್ಲ ಸರ್, ನೀವು ಕಂಟಿನ್ಯೂ ಮಾಡಿ. ಹಾಗೆ ಇದು ಬಹಳ ಇಂಪಾರ್ಟೆಂಟ್ ಇರುತ್ತದೆ. ಈಗ ಇನ್ನೊಂದೇನು ಅಂತಂದ್ರೆ, ಅದೇ ರೀತಿಯಾಗಿ ಎಷ್ಟು ಗ್ರಂಥಾಲಯಗಳು ಸಹ ಪ್ರೈವೇಟ್ ಗ್ರಂಥಾಲಯಗಳು ಇದೆ. ಈಗ ಬಸವನಗುಡಿನಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ವರ್ಲ್ಡ್ ಕಲ್ಚರ್ ಅಂತಿದೆ, BP ವಾಡಿಯಾ ರೋಡ್ ನಲ್ಲಿ. ಆ ಒಂದು ಗ್ರಂಥಾಲಯ ಅತ್ಯದ್ಭುತವಾದಂತಹ ಗ್ರಂಥಾಲಯ. ನಾನು 60 ವರ್ಷದ ಕೆಳಗೆ 45-50 ವರ್ಷದ ಕೆಳಗಿಂದ ನೋಡ್ತಾ ಇದ್ದೀನಿ. ಆ ಗ್ರಂಥಾಲಯದಲ್ಲಿ ಇವತ್ತಿಗೂ ಹಳೆಯ ಗ್ರಂಥಗಳಿದೆ, ಎಷ್ಟೋ ಗ್ರಂಥಗಳಿದೆ. ಅಲ್ಲಿ ಅದ್ಭುತವಾದಂತಹ ಪುಸ್ತಕಗಳು ನಮ್ಗೆ ಸಿಗುತ್ತವೆ. ದಯವಿಟ್ಟು ನೀವು ಸರೌಂಡಿಂಗ್ ನಲ್ಲಿ ಏನಾದ್ರು ಇದ್ರೆ, ಅಥವಾ ಶನಿವಾರ ಭಾನುವಾರದಲ್ಲಿ ಯಾರಾದ್ರೂ ಫ್ರೀ ಇದ್ರೆ ದಯವಿಟ್ಟು ಆ ಗ್ರಂಥಾಲಯಕ್ಕೆ ವಿಸಿಟ್ ಕೊಡಿ, ಒಮ್ಮೆ ಆ ಗ್ರಂಥಾಲಯವನ್ನ ನೋಡಿ. ಯಾವಾಗ ನಾವು ಗ್ರಂಥಾಲಯಗಳಿಗೆ ಹೋಗ್ತೀವಿ ಆವಾಗ ನಮ್ಗೆ ಒಳ್ಳೊಳ್ಳೆ ಗ್ರಂಥಗಳು ಬರುತ್ತೆ. ಆಮೇಲೆ ಮನೆಯಲ್ಲಿ ನಾವೆಲ್ಲ ಸ್ವಾಧ್ಯಾಯದವರು ಏನಂದ್ರೆ ಒಂದು ಪುಟ್ಟ ಗ್ರಂಥಾಲಯ ಇಟ್ಕೋಬೇಕು. ತಿಂಗಳ ದುಡಿಮೆನಲ್ಲಿ ಒಂದು ಇಷ್ಟು ಅಂತ ದುಡ್ಡು ಫಿಕ್ಸ್ ಮಾಡ್ಕೊಳ್ಳಿ. ಈ ಬುಕ್ ಎಕ್ಸಿಬಿಷನ್ಗಳು ನಡೀತಾ ಇರತ್ತೆ, ಎಲ್ಲೆಲ್ಲಿ ಪುಸ್ತಕಗಳ ಎಕ್ಸಿಬಿಷನ್ ನಡೆಯುತ್ತೆ, ಒಂದು ಚೀಲ ನೇತು ಹಾಕೊಂಡ್ಕೊಳ್ಳಿ, ಒಂದು ಅಲ್ಲಿ ಹೋಗಿ ನೋಡಿ ಸೆಲೆಕ್ಟ್ ಮಾಡಿ. ನಮ್ಗೆ ಯಾಕೆ ಎಕ್ಸಿಬಿಷನ್ಗೆ ಹೋಗ್ಬೇಕು, ಅಲ್ಲಿ ನೋಡೋದಕ್ಕೆ ಆಕ್ಸೆಸ್ ಸಿಗುತ್ತೆ. ಬೇಕಾದಷ್ಟು ಪುಸ್ತಕಗಳನ್ನ ನಾವು ಕೈಗೆ ತಗೋತೀವಿ, ಪುಟಗಳನ್ನ ನೋಡ್ತೀವಿ, ಅದ್ರಲ್ಲಿ ಗ್ರಂಥದಲ್ಲಿ ಏನಿದೆ ಅನ್ನೋದು ತಿಳ್ಕೊತೀವಿ. ಆಮೇಲೆ ಕೊಂಡ್ಕೊಳ್ಳೋದಕ್ಕೆ ಈಸಿ. ಇಸ್ ಇಟ್ ವರ್ತ್ ಆರ್ ನಾಟ್ ಅನ್ನೋದು. ಅದಾದ್ಮೇಲೆ ತಮ್ಗೆ ಇನ್ನೊಂದು ಸೀಕ್ರೆಟ್ ಹೇಳ್ತೀನಿ, ನಾನು ಅದನ್ನ ಮಾಡ್ತಾ ಇದ್ದೆ. ಈ ಭಾನುವಾರದ ದಿವಸ ಕೆಲವು ಪುಸ್ತಕಗಳು ಈ ಅಂಗಡಿಗಳ ಮುಂದೆ ಹಾಕಿರ್ತಾರೆ. ಈ ಮೆಜೆಸ್ಟಿಕ್ ಥಿಯೇಟರ್ ಇಂದ ಕೆಲವು ಮುಂದೆ ಹಳೇ ಅಂಗಡಿ ಪುಸ್ತಕನ ಹಾಕೊಂಡಿರ್ತಾರೆ. ನಾವು ಬಹಳ ಹಿಂದೆ ಒಂದು ಬ್ಯಾಗ್ ನೇತು ಹಾಕೊಂಡು ಹೋಗ್ತಿದ್ದೆ. ಎಲ್ಲಿ ಸ್ಟ್ರೀಟ್ ನಲ್ಲಿ ನಡ್ಕೊಂಡು ಹೋಗ್ತಿದ್ರೆ ಎಷ್ಟೋ ಪುಸ್ತಕಗಳ ಅಂಗಡಿಗಳಲ್ಲಿ ಕಾಣಿಸೋದು, ಫುಟ್ಪಾತ್ ಎಲ್ಲ ಹಾಕೊಂಡಿರೋರು. ಅವ್ನು ಹಾಕೊಂಡಿರೋ ಪುಸ್ತಕಗಳು ಬಹಳ ಅದ್ಭುತವಾದಂಥ ಗ್ರಂಥಗಳು, ರಹಸ್ಯಮಯವಾದಂಥ ಗ್ರಂಥಗಳು, ದೇವ್ರಿಗೆ ಸಂಬಂಧಪಟ್ಟಂತ ಎಷ್ಟೋ ಗ್ರಂಥಗಳು ನಮ್ಗೆ ಫುಟ್ಪಾತ್ ಅಲ್ಲಿ ಥ್ರೋವೇ ಪ್ರೈಸ್ ಸಿಗುತ್ತೆ. ಸೊ ಅಂತ ಒಂದು ಪುಸ್ತಕಗಳು ನಾನು ನೋಡಿದಾಗ ನಂಗೆ ಬಹಳ ಆಶ್ಚರ್ಯ ಆಗುತ್ತೆ. ಅಷ್ಟು ಒಳ್ಳೊಳ್ಳೆ ಪುಸ್ತಕಗಳು ನಮ್ಗೆಲ್ಲಿ ಸಿಗುತ್ತೆ. ನಾವು ಬಿಡುವಿದ್ದಾಗ ನಾವು ಯಾರಾದ್ರೂ ಇದೊಂದೊಂದು ಪುಸ್ತಕ ಓದೋ ಅಭ್ಯಾಸ ಮಾಡ್ಕೊಂಡವರು ಒಂದು ಫುಟ್ಪಾತ್ ಅಂಗಡಿಗಳಲ್ಲಿ, ಎಲ್ಲಿ ನಿಮ್ಗೆ ಈಗ ಇತ್ತೀಚೆಗಂತೂ ಜಯನಗರ ಕಾಂಪ್ಲೆಕ್ಸ್, ಈ ತರ ಸುಮಾರು ಕಾಂಪ್ಲೆಕ್ಸ್ಗಳಲ್ಲಿ ರೋಡ್ಗಳಲ್ಲಿ ಕೆಲವು ಕಡೆ ಹಳೆ ಪುಸ್ತಕಗಳನ್ನ ತಂದು ಇಟ್ಕೊಂಡಿರ್ತಾರೆ. ಅದ್ರಲ್ಲಿ ನಾವು ಸೆಲೆಕ್ಟ್ ಮಾಡಿ ಯಾವ್ದು ಬೇಕೋ ಅದನ್ನ ನೋಡಿ ತಗೋಬಹುದು. ಅದು ಸೆಲೆಕ್ಟ್ ಮಾಡ್ಕೊಂಡು ತಗೊಳ್ಳೋವಂಥದ್ದು ಒಳ್ಳೇದು. ಈ ರೀತಿಯಾಗಿ ಮಾಡೋದು. ಇನ್ನು ಸಜ್ಜನರ ಸವಾಸದ ಬಗ್ಗೆ ಹೇಳ್ಬೇಕು ಅಂದ್ರೆ, ಸಜ್ಜನರ ಸವಾಸವಿದು ಹೆಜ್ಜೆಯನ್ನು ಸವಿದಂತೆ ಅಂತ ಹೇಳ್ತಾರೆ. ಹಾಗೆ ನಾವು ಜನಗಳನ್ನ ಸೆಲೆಕ್ಟ್ ಮಾಡ್ಕೋಬೇಕಾದ್ರೂ ಒಳ್ಳೆ ಜನಗಳ ಜೊತೆ ಸೇರ್ಬೇಕು. ಪಾಸಿಟಿವ್ ಎನರ್ಜಿ ಅಂತ ಹೇಳ್ತೀವಿ ನಾವು. ಈಗ ಆ ಎನರ್ಜಿಯಿಂದ ಈಗ ಇನ್ನೊಂದೇನು ಅಂದ್ರೆ, ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ಆರಾ ಅಂತ ಇರುತ್ತೆ, AURA, ಆರಾ. ಆ ಆರಾ ಅನ್ನೋದು ಒಂದು ಪ್ರಭಾವಳಿ. ಈಗ ಮಹಾವಿಷ್ಣುವಿನ ಫೋಟೋನೋ ಈಶ್ವರನ ಫೋಟೋನೋ ನೋಡಿದ್ರೆ ಆ ಫೋಟೋದಲ್ಲಿ ನಮ್ಗೊಂದು ಪ್ರಭಾವಳಿ ಕಾಣಿಸುತ್ತೆ. ಅಂದ್ರೆ ಅದು ಅಷ್ಟೊಂದು ಶಕ್ತಿ ಇದೆ ಅಂತ. ಹಾಗೆ ಯಾರಾದ್ರೂ ಮಾತಾಡ್ತಿದ್ದಾರೆ ಅಂದ್ರೆ, ಅವರು ನಮ್ಮನ್ನ ಹಿಡಿದಿಡ್ತಾರೆ ಅಂದ್ರೆ ಅವರಲ್ಲಿ ಒಂದು ಆರಾ ಕ್ರಿಯೇಟ್ ಆಗಿರುತ್ತೆ.
ಆ ಒಂದು ಶಕ್ತಿ ಇರುತ್ತೆ, ನಮ್ಮನ್ನ ಹಿಡಿದಿಡುವಂತ ಒಂದು ಶಕ್ತಿ ಅವರಲ್ಲಿ ಇದೆ ಅಂತಂದಾಗ ಅವರಲ್ಲಿ ಒಂದು ಪ್ರಭಾವಳಿ, ಅದ್ರ ಭಗವಂತ ಒಂದು ಸಾಧನೆ ಅವ್ರು ಮಾಡೋರಿಗೆ, ಅಂದ್ರೆ ನಿತ್ಯವೂ ಸಾಧನೆ ಮಾಡಿ ಅಧ್ಯಯನ ಮಾಡ್ತಾ ಬಂದ್ರೆ ನಮ್ಮಲ್ಲಿ ಪ್ರತಿಯೊಬ್ರು ನಮ್ಮ ಮಾತನ್ನ ಹಿಡಿದು ನಿಲ್ಲಿಸುವಂತ ತಾಕತ್ತು, ನಮ್ಮ ಬೇರೆಯವ್ರನ್ನ ಹಿಡಿದು ನಿಲ್ಲಿಸಿ ನಮ್ಮ ಮಾತು ಕೇಳುವಂತ ತಾಕತ್ತು ಪ್ರತಿಯೊಬ್ಬರಿಗೂ ಬರುತ್ತೆ. ದಯವಿಟ್ಟು ಈ ಆಹಾರನ ನಾವು ಬೆಳೆಸ್ಕೋಬೇಕು ಅಂತಂದ್ರೆ ನಾವು ಒಳ್ಳೊಳ್ಳೆ ಜನಗಳನ್ನ ಅಭ್ಯಾಸ ಮಾಡ್ಕೋಬೇಕು, ಸವಾಸ ಮಾಡ್ಬೇಕು, ಅವರಿಂದ ನಾವು ಇದು ಮಾಡ್ಕೋಬೇಕು. ಯಾರಾದ್ರೂ ಕೆಟ್ಟದಾಗ ಮಾತಾಡ್ತಾರೆ ಅಂದ್ರೆ ನೆಗೆಟಿವ್ ಎನರ್ಜಿ, ಅಲ್ಲಿ ನೀವು ಸೇರಿಬೇಡಿ. ಎಲ್ಲಿ ಕತ್ಲೆ ಇರುತ್ತೆ ಅಲ್ಲಿ ಬೆಳಕಿರೋದಿಲ್ಲ. ಆ ಕತ್ಲಿರೋ ಜಾಗದಲ್ಲಿ ನೆಗೆಟಿವ್ ಎನರ್ಜಿಯಿಂದ ತುಂಬಿಕೊಂಡಿರುತ್ತೆ. ಆ ನೆಗೆಟಿವ್ ಎನರ್ಜಿ ಬೇಡಿ. ಇನ್ ಅಂಡ್ ಯಾಂಗ್, ಇನ್ ಎನರ್ಜಿ ಇಸ್ ಎ ನೆಗೆಟಿವ್ ಎನರ್ಜಿ, ಯಾಂಗ್ ಅನ್ನೋದು ಪಾಸಿಟಿವ್ ಎನರ್ಜಿ ಆಗಿರುತ್ತೆ. ಅದಕ್ಕೆ ಬೆಳಕು ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಬೆಳಕಿನಲ್ಲಿ ಕೂರಿ, ಬೆಳಕಿನಲ್ಲಿ ಇದು ಮಾಡಿ, ಅದು ತುಂಬಾ ಒಳ್ಳೆಯದು. ಇದು ಸಜ್ಜನರ ಸವಾಸನ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಇನ್ನು ಬಹಳ ಇದೆ ಹೇಳುವಂಥದ್ದು. ಇಷ್ಟೆಲ್ಲ ಹೇಳಿ ನಾನು ಇಷ್ಟಕ್ಕೆ ನಿಲ್ಲಿಸ್ಬೋದು ಅಂತ ನಾನು ಮಾಲತಿ ರಾವ್ ಅವ್ರನ್ನ ಕೇಳ್ಕೊತೀನಿ. ನಮಸ್ಕಾರ ಮೇಡಮ್. ಧನ್ಯವಾದ ಸರ್, ಧನ್ಯವಾದ. ತುಂಬಾ ಚೆನ್ನಾಗಿ ಅರ್ಥಗರ್ಭಿತವಾಗಿ ಸಜ್ಜನ ಸಾಂಗತ್ಯದ ಅಥವಾ ಸ್ವಾಧ್ಯಾಯದ ಬಗ್ಗೆ ಮಾತಾಡಿದ್ದೀರಾ. ನನಗೆ ಗೊತ್ತು ಸರ್, ಇಷ್ಟು ಕಡಿಮೆ ವೇಳೆಯಲ್ಲಿ ಇಷ್ಟು ಬೃಹದಾಕಾರವಾಗಿರುವಂಥ ವಿಷಯವನ್ನ ಪ್ರಸ್ತುತಪಡಿಸೋದು ಬಹಳ ಕಷ್ಟ ಅಂತ. ಆದರೂ ಕೂಡ ಅಷ್ಟೇ ಒಂದು ವೇಳೆಯಲ್ಲಿ ನೀವು ತುಂಬಾ ಚೆನ್ನಾಗಿ ಅದನ್ನ ನೀವೆಲ್ಲರಿಗೂ ಹೇಳಿದ್ದೀರಾ. ಆತ್ಮಬಂಧುಗಳೇ, ತುಂಬಾ ಚೆನ್ನಾಗಿ ಹೇಳಿರೋ ಅಂತ ನಾರಾಯಣ್ ಸತ್ಯೇಂದ್ರ ಕುಮಾರ್ ಅವ್ರಿಗೆ ಧನ್ಯವಾದಗಳು.